ಬಂದಿದ್ದೀನಮ್ಮ. ಅಮ್ಮ, ಅಪ್ಪನ್ನ ಇಲ್ಲೇ ಅವ್ರು ಬಚ್ಚಿಟ್ಟಿರೋದು. ಅಲ್ಲಿ ದುಷ್ಟರಿರ್ತಾರೆ, ನೀನ್ ಸ್ವಲ್ಪ ಹುಷಾರಾಗಿ ಹೋಗಮ್ಮ. ಅಮ್ಮ ಅಮ್ಮ ಅಮ್ಮ, ಹೇಳಮ್ಮ ಹೇಳಮ್ಮ. ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಡಾಕ್ಟರ್ಸ್ಗೆ ಬರಕ್ ಹೇಳಮ್ಮ. ಅಪ್ಪನ ಜೀವಕ್ಕೆ ಅಪಾಯ ಇದೆ, ನಾವು ಅವ್ರನ್ನ ಕಾಪಾಡ್ಕೋಬೇಕು. ಡಾಕ್ಟರ್ ಡಾಕ್ಟರ್, ನನ್ನ ಗಂಡನ ಪ್ರಾಣ ಅಪಾಯದಲ್ಲಿದೆ. ಅಡ್ರೆಸ್ ಇಲ್ಲಿ ಹರಿರಾಮ ಹರೇ ಕೃಷ್ಣ ಮಂದಿರದ ಹತ್ರ ದೊಡ್ಡ ಬಂಗ್ಲೆನಲ್ಲಿದ್ದಾರೆ. ದಯವಿಟ್ಟು ಬೇಗ ಬನ್ನಿ. ಬಂಗಾರ ಎಲ್ಲಮ್ಮ? ಅದ ಆ ಬಿಲ್ಡಿಂಗಾ? ಹೌದಮ್ಮ, ಹೋಗು. ಸರಿ. ಅಯ್ಯೋ, ಕೊನೆ ಕ್ಷಣದಲ್ಲಿದ್ಯಾ ದೇವಾಂಶ್? ಪಾಪ ವೈದೇಹಿಗೆ ನಿನ್ನ ಕೊನೆ ಸಲ ಜೀವಂತವಾಗಿ ನೋಡೋ ಅದೃಷ್ಟ ಇಲ್ಲ ಅನ್ಕೋತೀನಿ. ಸರಿ, ನಾನೇ ಫೋನ್ ಮಾಡ್ತೀನಿ ವೈದೇಹಿಗೆ. ಹಾಯ್ ವೈದೇಹಿ. ನೀನು ಏಯ್, ಬೇಗ ಕಟ್ಟಾಕ್ರಿ ಇವಳನ್ನ. ಅಲ್ಲಿ ಯಾರೂ ಇಲ್ಲ. ಅವರೆಲ್ಲರ ಕತೆನೂ ಮುಗ್ದೋಯ್ತು. ನೀನೊಬ್ಬಳೇ ಇವಾಗ ಮಿಕ್ಕಿರೋದು. ನೀನು ಸಾಯೆ. ಬಾವಾ ಬಾವಾ, ನಿನ್ನ ಸಾಯೆ ಸಾಯ್ ಸಾಯ್ ಸಾಯೆ ಸಾಯ್. ಹೊಡಿಬೇಡ ವೈದೇಹಿ, ಹೊಡಿಬೇಡ. ಬಾವಾ, ಬನ್ನಿ, ಬೇಗ ಬನ್ನಿ ಬನ್ನಿ. ಹೆಲ್ಪ್ ಮಾಡಿ, ಬೇಗ ಹೆಲ್ಪ್ ಮಾಡಿ. ಅವರು ಪ್ರಜ್ಞೆ ತಪ್ಪಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗೋರ್ಗೂ ಅವ್ರಿಗೆ ಪ್ರಜ್ಞೆ ಬರ್ಸೋ ಜವಾಬ್ದಾರಿ ನಿಮ್ಮದು. ಹಾಗೆ ಮಾಡ್ತೀನಿ. ಪುಟಾಣಿ, ಕೇಳಿಸ್ಕೊತಿದ್ಯಾ? ಕೇಳಿಸ್ಕೊತಿದ್ಯಾ? ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ. ನೀನ್ ಕೇಳಿಸ್ಕೊತಿದ್ಯಾ ಅಲ್ವಾ? ನೀನ್ ಅಪ್ಪಂಗೇನು ಆಗಲ್ಲ ಅಂದೆ. ಅವ್ರು ನೋಡಿದ್ರೆ ಏನೇನೋ ಹೇಳ್ತಿದ್ದಾರೆ. ಆ ರಕ್ತ ಎಲ್ಲೂ ಸಿಗ್ತಿಲ್ಲ ಅಂತ ಇದ್ದಾರೆ. ನನಗ್ ಭಯ ಆಗ್ತಿದೆ ಪುಟಾಣಿ. ಭಯ ಪಡ್ಬೇಡಮ್ಮ. ರಕ್ತನ ನೀನ್ ಎಲ್ಲೋ ಯಾಕೆ ಹುಡುಕ್ತೀಯಾ? ಅಪ್ಪಂಗೆ ನಿನ್ ರಕ್ತನೇ ಸಾಕು. ಏನಮ್ಮ ಏನಮ್ಮ ಏನು? ಏನ್ ಹೇಳು ಹೇಳು. ನನ್ ರಕ್ತ ಮ್ಯಾಚ್ ಆಗತ್ತಾ? ಹೌದಮ್ಮ, ನಮ್ 3 ಜನದ ರಕ್ತನೂ ಒಂದೇ. ನೀನ್ ಅಪ್ಪನ್ ರಕ್ತ ಕೊಟ್ರೆ ಅಪ್ಪ ಬದುಕ್ತಾರೆ. ಎಷ್ಟು ಬೇಕೋ ಅಷ್ಟು ಬ್ಲಡ್ ಕೊಟ್ಟಿದ್ದೀವಮ್ಮ. ಇನ್ನು ಅವಶ್ಯಕತೆ ಇಲ್ಲ. ಸ್ವಲ್ಪದರಲ್ಲೇ ಪ್ರಜ್ಞೆ ಬರುತ್ತೆ. ಬಂದರೆ ಯಾವ ಅಪಾಯನೂ ಇಲ್ಲ. ಆದರೆ ಪ್ರಜ್ಞೆ ಬರಲಿಲ್ಲ ಅಂದರೆ? ಡಾಕ್ಟರ್, ಬರ್ದೆ ಹೋದ್ರೆ ಏನಾಗುತ್ತೆ? ರಕ್ತ ಕೊಟ್ರೆ ನನ್ನ ಗಂಡ ಬದುಕ್ತಾರೆ ಅಂತ ಹೇಳಿದ್ರಿ ಅಲ್ವಾ? ಮತ್ತೆ ಏನೇನೋ ಮಾತಾಡ್ತಿದ್ದೀರಾ. ನಮ್ಮ ಭಾವಂಗೇನು ಆಗಲ್ಲ ಅಲ್ವಾ? ನಮ್ಮ ಭಾವಂಗೇನು ಆಗಲ್ಲ ಅಲ್ವಾ? ಏನೂ ಆಗಬಾರ್ದು ಅಂತಾನೆ ನಮ್ಮ ಪ್ರಯತ್ನ ನಾವು ಮಾಡಿ ಮಿಕ್ಕಿದ ಭಾರನ ಆ ದೇವ್ರ ಮೇಲೆ ಹಾಕಿದ್ದೀವಿ. ಇನ್ನು ಅವನೇ ಕಾಪಾಡಬೇಕು.
ಬಾವ. ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ, ಆದ್ರೆ ನಿನಗೇನು ಆಗಲ್ಲ ಬಾವ, ನಿಂಗೇನು ಆಗಲ್ಲ. ನಮ್ಮ ಪುಟ್ಟ ಮಗು ಹೇಳಿದೆ ಅಲ್ವಾ, ನಿನಗೇನು ಆಗಲ್ಲ. ನನಗ ನಂಬಿಕೆ ಇದೆ. ಎದ್ದೇಳು ಬಾವ, ಬಾವ. ನಮ್ಮ ಮಗು, ನೀನು, ನಾನು, ನಮ್ಮ ಪ್ರಾಣ ಎಲ್ಲ ಒಂದೇ ಅಂತ ಹೇಳ್ದೆ ಅಲ್ವಾ ಬಾವ. ಅಂದ್ಮೇಲೆ ನಾವಿಬ್ರು ನಿನ್ನನ್ ಬಿಟ್ಟು ಹೇಗ್ ಬದುಕಿರ್ತೀವಿ? ಎದ್ದೇಳು ಬಾವ, ಎದ್ದೇಳು ಬಾವ.